ಕುಡಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ಕೆ ತಮ್ಮಣ್ಣವರ್ ಅವರ ವಿಶೇಷ ಪ್ರಯತ್ನದಿಂದ ಹಾರೋಗೇರಿ ಪುರಸಭೆಯಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಅಂದಾಜು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾರೋಗೇರಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಹಾರೋಗೇರಿಯ ಪುರಸಭೆಯ ಆವರಣದಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಮಾನ್ಯ ಶಾಸಕರು ಮಹೇಂದ್ರ ತಮ್ಮಣ್ಣವರ್. ಹಾರೋಗೇರಿಯ ಪುರಸಭೆಯ ಭವನದಲ್ಲಿ ಮಾನ್ಯ ಶ್ರೀ ಮಹೇಂದ್ರ ತಮ್ಮಣ್ಣವರನ್ನು ಸತ್ಕರಿಸಿದ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿಗಳು. ಏನೋ ಗಲ್ಟಿ ತೋರ್ಲ ಸರ್ ಕಾಯಿ ಪಾಳು ಬಂದ್ರು 9 ತಂದಿರಿ ಚುನಾವಣೆ ಸೈಡ್ ರೀ ಎರಡು ಕೈತಿಗ್ರಿ ಅಜಯ್ ಮುಂದೆ ಹೋಗ್ಲಿ ಈಗ ನೋಡ್ರಿ ಮುಂದೆ ಸರ್ ರೀ ರೂಪಾಯಿಗಳ ಅನುದಾನದಲ್ಲಿ ಹಾರೋಗೇರಿಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಇದು 22-23ನೇ ಸಾಲಿನ ಎಸ್ಎಫ್ಸಿ ಯೋಜನೆ. ಅದು ಹೆಲ್ಡಪ್ ಆಗಿ ನಿಂತಿತ್ತು. MLA ಅವರು ಸತತ ಪ್ರಯತ್ನದಿಂದ ಹಾರೋಗೇರಿ ಅಭಿವೃದ್ಧಿಗೆ ಶ್ರಮಿಸಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಬಂದಿದ್ದಾರೆ. ಈಗ ನನ್ನ ಜೊತೆ ಎಲ್ಲ ಮೆಂಬರ್ಗಳು ಇದ್ರು. ಶಾಸಕರ ವಿಶೇಷವಾದ ಪ್ರಯತ್ನದಿಂದ ಹಾರೋಗೇರಿ ಅಭಿವೃದ್ಧಿ ಹೊಂದಬೇಕು. 12 ಕೋಟಿ ಅನುದಾನ ತರುವುದರೊಂದಿಗೆ ನಮ್ಮ ಪುರಸಭೆಗೆ ಅನುದಾನ ತರಲಿ, ಕುಡಚಿ ಮತಕ್ಷೇತ್ರಕ್ಕೆ ಮತ್ತಷ್ಟು ಅನುದಾನ ತರಲಿ ಅಂತ ಕೇಳ್ಕೊಳ್ತೇನೆ. ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀ ಬಸವರಾಜ್ ಆರ್ಕೆರೆ ಅವರು ಮಾತನಾಡಿದರು. ಸಹೋದರರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಮಹೇಶನ ತಮ್ಮಣ್ಣವರು ಶಾಸಕರು ಕುಡಚಿ ಅವರ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದಿಂದ ನಮ್ಮ ಹಾರೋಗೇರಿ ಅಭಿವೃದ್ಧಿ ಹೊಂದಬೇಕು. ಈಗ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ಇನ್ನೂ ಹೊಂದಲಿ ಅನ್ನೋ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ 12 ಕೋಟಿ ಅನುದಾನವನ್ನು ತರುವುದರೊಂದಿಗೆ ನಮ್ಮ ಪುರಸಭೆಯ ಅಭಿವೃದ್ಧಿಗೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಿರ್ತಕ್ಕಂತಹ ಮಾನ್ಯ ಶಾಸಕರಿಗೆ ನಮ್ಮ ಪುರಸಭೆಯ ಅಧ್ಯಕ್ಷರ ವತಿಯಿಂದ, ಪುರಸಭೆಯ ಸರ್ವ ಸದಸ್ಯರ ವತಿಯಿಂದ ಹಾಗೂ ಎಲ್ಲ ಪುರಸಭೆಯ ಸಿಬ್ಬಂದಿಯವರ ವತಿಯಿಂದ ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅನುದಾನ ಇದೇ ರೀತಿ ನಮ್ಮದು ಮುಂದುವರಿಲಿ, ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಪುರಸಭೆಗೆ ಹಾಗೂ ಕುಡಚಿ ಮತಕ್ಷೇತ್ರಕ್ಕೆ ಬರಲಿ, ನಮ್ಮ ಎಲ್ಲ ಸಮಾಜದವರಿಗೂ ಅನುಕೂಲವಾಗಲಿ ಅಂತೇಳಿ ಹಾರೈಸುತ್ತಾ ಇವತ್ತಿನ ದಿನ ಅವರು ನಮ್ಗೆ ಇವತ್ತಿನ ದಿನ ಬಂದು ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದರು. ಅದರ ಜೊತೆಗೆ ನಮ್ಮ ಅಲ್ಪ ಸನ್ಮಾನವನ್ನು ಸ್ವೀಕರಿಸಿದರು. ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ
ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಮ್ಮ ಹಾರೋಗೇರಿ ಪುರಸಭೆಗೆ ಎಸ್ಎಫ್ಸಿ ವಿಶೇಷ 12 ಕೋಟಿ ಅನುದಾನ ತರುವಲ್ಲಿ ನಮ್ಮ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಅವರ ಪಾತ್ರ ಬಹುದೊಡ್ಡದಿದೆ. ಇದರ ಶ್ರೇಯಸ್ಸು ಶಾಸಕರಿಗೆ ಸಲ್ಲಬೇಕು ಅಂತ ಪುರಸಭೆಯ ಸದಸ್ಯರಾದ ಆನಂದ್ ಪಾಟೀಲ್ ಅವರು ಹೇಳಿದರು. ಹಾಗೂ ನನ್ನ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಸೇರಿರ್ತಕ್ಕಂಥ ಗುರು ನಮಸ್ಕಾರಗಳು. ಈ 12 ಕೋಟಿ ರೂಪಾಯಿ ಅನುದಾನ ತರಬೇಕಾದ್ರೆ ಶಾಸಕರ ಜೊತೆ ಒಂದು 4-5 ಸಲ ನಾವು ಮೆಂಬರ್ಗಳು ಬೆಂಗಳೂರಿಗೆ ಹೋಗಿದ್ದೆವು. ಅಣ್ಣ ಸ್ವತಃ ಮುತುವರ್ಜಿ ವಹಿಸಿ ಅವ್ರ ಜೊತೆ ನಮ್ಗೆ ಕರ್ಕೊಂಡು ಹೋಗಿ ಯಾವ್ಯಾವ ಸಂಬಂಧಪಟ್ಟ ಇಲಾಖೆ ಆಫೀಸ್ಗೆ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟ ಸಚಿವ ರಹೀಮ್ ಖಾನ್ ಸರ್ ಭೇಟಿಯಾಗಿ ಒಂದು ದಿವಸ ಅವ್ರ ಆಫೀಸ್ನಾಗ ಮಧ್ಯಾಹ್ನ ಅಣ್ಣ ಟಿಫನ್ ಮಾಡಕ್ಕೆ ಹೋದ್ರೆ ಅವ್ರು ಸಿಗ್ತಾರೋ ಇಲ್ಲೋ ಅಂತ ಹೇಳಿ ಟಿಫನ್ ಮಾಡಲ್ಲ ಅವ್ರ ಮನೆಗೆ ಹೋದ್ವು. ಅಲ್ಲಿಂದ ಊಟ ಟಿಫನ್ ಮಾಡ್ಕೊಂಡು ಬಂದ್ರೆ ಬೇಡ ಹೋದ್ರು ಆಫೀಸ್ನಾಗ ಕೂತ್ ಈ ಹಣ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೆವು. ಆದ್ರೆ ಇತ್ತೀಚಿನ ದಿನದಾಗ ಕೆಲವೊಂದು ಸೋಷಿಯಲ್ ಮೀಡಿಯಾದಾಗ ಸುಳ್ಳು ಸುದ್ದಿಗಳು ಹಬ್ಸಾಕ್ತಾರೆ. ಇದು ನಾವು ತಂದು ಅನುದಾನತಿ ಇದೈತಿ ಅವ್ರಿಗೆ ನೀವು ತಂದು ಅನುದಾನ ಇದ್ರೆ ನಿಮ್ಗೆ ಅವ್ದಾಗ ಆಗಬೇಕಾಗಿತ್ತು, ಆಗಿಲ್ಲ. ಆದ್ರೆ ಈಗ ನಾವು ಅದನ್ನ ನಮ್ಮ ಶಾಸಕರ ಪ್ರಯತ್ನದಿಂದ ನಾವು ಎಲ್ಲ ಮೆಂಬರ್ಗಳು ಗುದ್ದಾಡಿ ಈ ಅನುದಾನ ತಂದಿದ್ದೀವಿ. ಇದ್ರ ಯಸ್ ನಮ್ಮ ಶಾಸಕರ ಸಲ್ತತಿ ಇಷ್ಟು ಹೇಳಿ ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.